ದೇವರು ಇವತ್ತು ನಾವು 2 ಲೆಜೆಂಡರಿ ಬೈಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾವುದಪ್ಪ ಅಂದ್ರೆ ಮೊಫೆಟೋದಲ್ಲೇನೆ ಫಸ್ಟ್ ಒನ್ ಬಂದ್ಬಿಟ್ಟಿದ್ದೆ ಹೋಂಡಾ ಆಕ್ಟಿವಾ. ಸೊ ಇದರಲ್ಲಿ 2G ಇಂದ 7G ವರೆಗೂ ನಾವು ಇವಾಗ ಪ್ರೆಸೆಂಟಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟಿದೆ ಇದು ಲೆಜೆಂಡರಿ ಬೈಕೇನೆ ಆಕ್ಸಸ್ 125, ಸುಜುಕಿ ಆಕ್ಸಸ್ 125 ಏನು ಬರುತ್ತೆ, ಇದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಮತ್ತೆ ಏನಪ್ಪ ಅಂದರೆ ಬಾಂಡ್ ರಘುವಣ್ಣ ಅನ್ನೋರು ಬೇರೆ ಇದರಲ್ಲಿ ಯಾವುದು ಬೆಸ್ಟ್ ಬೈಕ್ ಅಂತ ಕೇಳಿದರೆ, ಬ್ರೋ 2 ಬೆಸ್ಟ್ ಬೈಕ್ ಇದೆ. ಸೊ ಅದರಲ್ಲಿ ಫುಲ್ಲು ಡೀಟೇಲಾಗಿ ಹೇಳ್ತಾ ಹೋಗ್ತಿರ್ತೀನಿ, ನೀವು ಚಾಯ್ಸ್ ಮಾಡ್ಕೊಳ್ಳಿ. ದೆನ್ ಇದರಲ್ಲಿ ಮೈಲೇಜ್ ವೈಸು ಇವಾಗ ಪ್ರೆಸೆಂಟ್ ನೀವು ಯಾರ್ಯಾರು ಆಕ್ಸಸ್ ಮತ್ತು ಆಕ್ಟಿವಾ ಯೂಸ್ ಮಾಡ್ತಿರ್ತೀರಾ, ನಿಮ್ಮ ಬೈಕ್ಗಳು ಮೈಲೇಜ್ ಏನು ಬರುತ್ತೆ ಅನ್ನೋದನ್ನ ಒಂದು ಸ್ವಲ್ಪ ಜೆನ್ಯೂನ್ ಆಗಿ ಮೆಸೇಜ್ ಮಾಡಿ. ಏನಕ್ಕೋಸ್ಕರ ಅಂದರೆ ನೆಕ್ಸ್ಟು ಬೈಕು ತಗೊಳ್ಳೋರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾಕೆಂದರೆ ನಮ್ಮ ಮಿಡಲ್ ಕ್ಲಾಸ್ ವರ್ಷನ್ ಏನಿರುತ್ತೆ ನಮಗೆಲ್ಲ ಮೈಲೇಜ್ ಇಂಪಾರ್ಟೆಂಟ್ ಆಗಿರುತ್ತೆ. ಆಫ್ಟರ್ ನೆಕ್ಸ್ಟ್ ಸರ್ವಿಸ್ ಚಾರ್ಜು ಮತ್ತು ಏನು ಸ್ಪೇರ್ ಪಾರ್ಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಂಗಾಗಿ ನೀವು ಇವಾಗ ಆಲ್ರೆಡಿ ಓಡಿಸ್ತಾ ಇರೋರು, ಆಲ್ರೆಡಿ ನಿಮ್ಮ ಹತ್ರ ಪ್ರೆಸೆಂಟ್ ಇರೋರು ಎಷ್ಟು ಮೈಲೇಜ್ ಬರುತ್ತೆ ಅನ್ನೋದನ್ನ ಜೆನ್ಯೂನ್ ಆಗಿ ಪ್ರೆಸೆಂಟ್ ಇರೋ ಮೈಲೇಜನ್ನ ಇನ್ಫಾರ್ಮ್ ಮಾಡಿ. ನೀವು ಬೈಕ್ ಪರ್ಚೇಸ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಇವಾಗ ಬನ್ನಿ ಹಂಗೆ ವಿಡಿಯೋ ನೋಡ್ತಾ ವಿಡಿಯೋ ಮಾತಾಡ್ಕೊಂಡು ಹೋಗೋಣ. ನೆಕ್ಸ್ಟು ಬೈಕು ಪಿಕ್ಚರ್ಸ್ ಎಲ್ಲ ನೋಡ್ಕೊಂಡಿದ್ದೆ ಯಾವುದು ಬೆಸ್ಟ್ ಬೈಕ್ ಅಂತ ನೋಡ್ತಾ ಹೋಗೋಣ. ಎರಡೂ ಬೆಸ್ಟ್ ಬೈಕೇನೆ. ಸೊ ಅದರಲ್ಲೂ ಇದರಲ್ಲೂ ಒಂದು ಪಾಯಿಂಟ್ ವೇರಿಯೇಷನ್ ಆಗ್ಬೋದು ಅಷ್ಟೇ. ಕ್ಲೈಮ್ಯಾಕ್ಸಲ್ಲಿ ಯಾವುದು ಬೆಸ್ಟು ಅಂದ್ಬಿಟ್ಟು ನಾನು ಕ್ಲಾರಿಫಿಕೇಶನ್ ಹೇಳ್ಬಿಡ್ತೀನಿ. ಸೊ ನಿಮ್ಮ ಹತ್ರ ಪ್ರೆಸೆಂಟ್ ಬೈಕು ಆಕ್ಸಸ್ ಮತ್ತು ಆಕ್ಟಿವಾ ಇತ್ತು ಅಂದರೆ ನಿಮ್ಮ ಬೈಕ್ಗಳು ಎಷ್ಟು ಮೈಲೇಜ್ ಬರುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಏನಕ್ಕೋಸ್ಕರ ಅಂದರೆ ನನಗೋಸ್ಕರ ಅಲ್ಲ, ವಿಡಿಯೋ ನೋಡಿ ಕೆಲವರು ನ್ಯೂ ಬೈಕ್ ಪರ್ಚೇಸ್ ಮಾಡಬೇಕು ಅನ್ನೋರಿಗೋಸ್ಕರ ಯೂಸ್ಫುಲ್ ಆಗಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಬನ್ನಿ ಇವಾಗ ವಿಡಿಯೋದಲ್ಲಿ ಹೋಗೋಣ. ವಿಡಿಯೋದಲ್ಲಿ ಹೋಗ್ತಾ ಏನೇನಿದೆ ಯಾವುದೇ ಫೀಚರ್ಸ್ ಇದೆ ನೋಡ್ತಾ ಹೋಗೋಣ ಮಾತಾಡ್ಕೊಂಡಿದ್ದೆ. ನಮಸ್ಕಾರ ಜರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಇವತ್ತು ಕಂಪ್ಯಾರಿಸನ್ ಮಾಡಿ ಹೇಳಬೇಕು. ಸೊ ಅದನ್ನು ಯಾವುದಪ್ಪ ಅಂದರೆ ಮೊಫೆಟದಲ್ಲೇ ಹೋಂಡಾ ಆಕ್ಟಿವಾ. ದೆನ್ ಅದರಲ್ಲಿ ನಮಗೆ 2G 3G 4G 5G ಹಿಡಿದು 6G 7G ವರೆಗೂ ನೋಡ್ಕೊಂಡು ಬಂದಿದ್ದೀವಿ. ಆಫ್ಟರ್ ಅದಕ್ಕೆ ಕಾಂಪಿಟೇಷನ್ ಯಾವುದಪ್ಪ ಅಂದರೆ ಆಕ್ಸಸ್ 125 ಸುಜುಕಿ. ಸೊ ಇವೆರಡು ಕೂಡ ಮೊಫೆಟದಲ್ಲಿ ಲೆಜೆಂಡರಿ ಬೈಕ್ ಅಂತಲೇ ಹೇಳ್ಬೋದು. ಮತ್ತು ಗುಡ್ಡು ಶೇಲಿಂಗ್ ಇರೋ ಬೈಕ್ಗಳಲ್ಲಿ ಇಂಡಿಯಾದಲ್ಲಿ ಇವಾಗ ಪ್ರೆಸೆಂಟು ನಾವು ಹೋಂಡಾ ಆಕ್ಟಿವಾ ಆ್ಯಂಡ್ ಆಕ್ಸಸ್ ಎರಡೂ ಒಳ್ಳೆ ಕಾಂಪಿಟೇಷನ್ ರನ್ನಿಂಗ್ ಆಗ್ತಿದೆ. ಸೊ ಎರಡು ಒಳ್ಳೆ ಲೆಜೆಂಡರಿ ಬೈಕ್ಗಳ ಬಗ್ಗೆನೇ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವೆರಡರಲ್ಲಿ ಯಾವುದು ಬೆಸ್ಟು ನೋಡ್ತಾ ಹೋಗೋಣ. ಆಲ್ಮೋಸ್ಟ್ ಯಾವುದು ಬೆಸ್ಟು ಅನ್ನೋದಕ್ಕಿಂತ ಪಾಯಿಂಟ್ಗಳು ಹುಡ್ಕೋದೇ ತುಂಬ ಕಷ್ಟ ಆಗಿದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಯಾಕೆಂದರೆ ಎರಡು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಗಾಡಿಗಳನ್ನೇ, ಒಳ್ಳೆ ಬೆಸ್ಟಾಗಿರೋ ಗಾಡಿಗಳನ್ನೇ. ಸೊ ಇದೇನಪ್ಪ ಅಂದರೆ ಬಾಂಡ್ ರಘುವಣ್ಣ ಅನ್ನೋರು ಕೂಡ ಡೌಟ್ ಕೇಳಿದರು, ಬ್ರೋ ನಮ್ಮದು ಎವ್ರಿಡೇ ವರ್ಕ್ ಇರುತ್ತೆ, ಹಂಗಾಗಿ ಎರಡರಲ್ಲಿ ಯಾವುದು ಬೆಸ್ಟು ಬ್ರೋ ಒಂದು ಸ್ವಲ್ಪ ಹೇಳಿ ಅಂತ. ಸೊ ಅಣ್ಣ ಹಂಗೆ ಹೇಳ್ತಾ ಹೋಗ್ತೀನಿ ಇದ್ರ ಬಗ್ಗೆ, ಬನ್ನಿ ನೋಡ್ತಾ ಹೋಗೋಣ. ಸೊ ಇವಾಗ ನಾವು ಫಸ್ಟ್ದಾಗೇನೆ ಚಾಯ್ಸಿಂಗಲ್ಲಿ ಹೋಂಡಾ ಆಕ್ಟಿವಾ ತಗೊಬಿಡೋಣ. ಹೋಂಡಾ ಆಕ್ಟಿವಾ ನಾವು ಪ್ರೆಸೆಂಟಿಂದ ನೋಡಿರೋ ಹಾಗೆ ಒಳ್ಳೆ ಬೆಸ್ಟು ಪರ್ಫಾರ್ಮೆನ್ಸ್. ಇನ್ನು ಮೊಫೆಟೋಗಳಲ್ಲಿ ಅದು ಎಲ್ಲರಿಗೂ ಬಾಯ್ಮತಾಗಿದೆ ಆಕ್ಟಿವಾ ಅನ್ನೋದು. ಸೊ ಅದರಲ್ಲಿ ನಾವು 2G ಇಂದ ಹಿಡಿದು ಇವಾಗ 7G ವರೆಗೂ ನೋಡ್ಕೊಂಡು ಬಂದಿದ್ದೀವಿ. ಅಂದರೆ ಅದರಲ್ಲಿ ಅಪ್ಗ್ರೇಡ್ ವರ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಮೊಫೆಟೋಗಳಲ್ಲಿ ಏನಂದರೆ ಕೆಲವು ಕಂಪ್ನಿ ಬ್ರ್ಯಾಂಡ್ಗಳಲ್ಲೆಲ್ಲ ಇಂಜಿನ್ ವೈಸು 100cc 125cc 150 160 ಈ ರೇಂಜಿಗೆ ಚೇಂಜ್ ಮಾಡ್ಕೊಂಡ್ರೆ, ಇವರು ಆಕ್ಟಿವಾದ ಏನೇನಂದರೆ ಒಂದು ಸ್ವಲ್ಪ ಡಿಫ್ರೆಂಟು. ಇವರೇನಿದ್ರು 2G 3G 4G 5G ಈ ರೇಂಜಿಗೆ, ಅಂದರೆ ನಮ್ಮದು ನೆಟ್ವರ್ಕ್ ಯಾವ ಥರ ಇತ್ತು ಅವಾಗೆಲ್ಲ ಸಿಮ್ದು. ಸೊ ಇವಾಗ ಸಿಗ್ನಲ್ ಎಷ್ಟು ಸ್ಪೀಡ್ ಆಗಿದೆ ನೆಟ್ವರ್ಕ್, ಅದೇ ಥರ ಇವರು ಕೂಡ ಸ್ಪೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವತ್ತು ನಾವು ಅದೇ ಥರ ಆಕ್ಸಸ್ ಮತ್ತು ಆಕ್ಟಿವಾ ಎರಡು ಎಕ್ಸರ್ದಿಂದಲೇ ಸ್ಟಾರ್ಟ್ ಆಗ್ತಿದೆ. ಎರಡಕ್ಕೂ ಕಾಂಪಿಟೇಷನ್ ಇಕ್ಬಿಟ್ಟಿದ್ದಾರೆ. ಸೊ ಅಣ್ಣ ಬೇರೆ ಕೇಳ್ಕೊಂಡ್ರು, ಹಂಗಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡೋಣ, ಬನ್ನಿ ನೋಡ್ತಾ ಹೋಗೋಣ ಹಂಗೇನೆ. ಸೊ ಅದ್ರದ್ದು ಫ್ಯೂಚರ್ಸು, ಸರ್ವಿಸ್ ಚಾರ್ಜಸ್ಸು, ಅಮೌಂಟ್ ವೈಸ್ ಎಲ್ಲ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ನೇದಾಗೆ ನಾವು ಎರಡನ್ನೂ ಡಿಸ್ಕಷನ್ ಮಾಡ್ಕೊ ಹೋಗ್ಬಿಡೋಣ ಒಂದೇ ಸಲ. ಯಾಕೆಂದರೆ ಇದರಲ್ಲಿ ಏನಿದೆ ಬೆನಿಫಿಟ್, ಅದರಲ್ಲಿ ಏನಿದೆ ನೋಡ್ತಾ ಹೋಗ್ಬಿಡೋಣ. ಮತ್ತು ಲುಕ್ ವೈಸಲ್ಲಿ ಅಷ್ಟೇ ಒಬ್ಬರಿಗೆ ಒಂದೊಂದು ಅಟ್ರಾಕ್ಷನ್ ಆಗುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಡಿಸೈನ್ ಅಟ್ರಾಕ್ಷನ್ ಆಗುತ್ತೆ. ಸೊ ಅದು ಒಂದು ಪಾಯಿಂಟ್ ಆಗಿರುತ್ತೆ. ನೀವು ಯಾವುದು ವೈಸ್ ಅಟ್ರಾಕ್ಷನ್ ಆಗ್ತೀರಾ ಬೈಕ್ ಡಿಸೈನು ಅನ್ನೋದ್ರ ಮೇಲೂ ಕೂಡ ಒಂದು ಪಾಯಿಂಟ್ ಆಗುತ್ತೆ. ಸೊ ಏನಾದರೂ ಆಕ್ಸಸ್ ಇಷ್ಟ ಇರೋರಿಗೆ ಆಕ್ಟಿವ್ ಇರೋದಿಲ್ಲ, ಆಕ್ಟಿವ್ ಇರೋರಿಗೆ ಆಕ್ಸಸ್ ಇರೋದಿಲ್ಲ. ಸೊ ಅದು ಈ ಡಿಸೈನ್ ನಿಮ್ಗೆ ಇಷ್ಟಪಟ್ಟಿದ್ದು, ಬಟ್ ಮೈಲೇಜು ಪರ್ಫಾರ್ಮೆನ್ಸ್ ನಾವು ನೋಡ್ತಾ ಹೋಗೋಣ. ಸೊ ಬನ್ನಿ ಇವಾಗ ಟಾಪಿಕ್ ಒಳಗೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಕುಂತ್ಕೊಬಿಡೋಣ. ಸೊ ಇವಾಗ ನಾವು ಏನು ನೋಡ್ತಿದ್ದೀವಿ, ಇದರಲ್ಲಿ ಆಕ್ಟಿವಾದಲ್ಲಿ 5 ಕಲರ್ ನೋಡ್ಬೋದು, ಆಕ್ಸಸ್ಸಲ್ಲಿ 6 ಕಲರ್ ನೋಡ್ಬೋದು ಕಲರ್ ವೈಸ್ ಹೋದಾಗ. ಸೊ ಅಮೌಂಟ್ ವೈಸ್ ಹೋದಾಗ್ಲೂ ಅಷ್ಟೇ ಹೋಂಡಾ ಆಕ್ಟಿವಾ ಏನಿದೆ ಅದು 97 ಅಂದರೆ 1,02,000 3,000ಇಂದ 1,11,000 12,000ವರೆಗೂ ಸಿಗುತ್ತೆ. ಆಕ್ಸಸ್ ಆಲ್ಮೋಸ್ಟ್ ಅಷ್ಟೇ 1,02,000 3,000ಇಂದ 1,16,000 17,000ವರೆಗೂ ಅಮೌಂಟ್ ವೈಸಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ದೆನ್ ಇಂಜಿನ್ ವೈಸ್ ಹೋಯ್ತು ಅಂತ ಅಂದರೆ ಇದರಲ್ಲಿ 5G 3G ಏನಿದೆ, ಇದು 5G 6G ಎಲ್ಲ ಏನಿದೆ ಅದು ಬಂದ್ಬಿಟ್ಟಿದೆ 125 ಏನಿದೆ ಅದಕ್ಕೆ ಟಕ್ಕರ್ ಕೊಡೋ ಥರನೇ ಇಂಜಿನ್ ವೈಸ್ ಅವರು ಸೆಟ್ ಮಾಡಿದ್ದಾರೆ. ಸೊ ಇಂಜಿನ್ ಪರ್ಫಾರ್ಮೆನ್ಸಲ್ಲೂ ಅಷ್ಟೇ ಟಾಪ್ ಸ್ಪೀಡ್ ಅಂತ ನೋಡ್ಬಿಟ್ರೆ ಫಸ್ಟ್ನೇದಾಗಿ ನಾವು
ಆಕ್ಟಿವಾ ಮತ್ತು ಆಕ್ಸಸ್ಸಲ್ಲಿ ಆಕ್ಸಸ್ ಬಂದ್ಬಿಟ್ಟು 19 ಟಾಪ್ ಸ್ಪೀಡ್ ಹೋಗುತ್ತೆ. ಆಕ್ಟಿವಾ ಬಂದ್ಬಿಟ್ಟು 85 ಟಾಪ್ ಸ್ಪೀಡ್ ಅಂತ ಹೇಳ್ಕೊಂಡಿದ್ದಾರೆ. ಸೊ ಮತ್ತು ಅಮೌಂಟ್ ವೈಸ್ ಆಯಿತು, ಇವಾಗ ಟಾಪ್ ಸ್ಪೀಡ್ ಆಯಿತು. ಸರ್ವಿಸ್ ವೈಸ್ ಆಯಿತು ಅಂದ್ರೂ ಆಲ್ಮೋಸ್ಟ್ ಸೇಮ್ ಇದೆ ಆಕ್ಸಸ್ ಆಕ್ಟಿವಾಗುವೆ. ಬಟ್ ಏನಂದರೆ ಆಕ್ಸಸ್ಸಲ್ಲೇ ಫಸ್ಟು ನೋಡ್ಬಿಡೋಣ ನಾವು. ಅದ್ರದ್ದು ಸರ್ವಿಸ್ ಚಾರ್ಜಸ್ ಬಂದುಬಿಟ್ಟಿದೆ. ಒಂದು ಫ್ರೀ ಸರ್ವಿಸಲ್ಲಿ 450 ಗಂಟೆ ಸಿಗುತ್ತೆ. ದೆನ್ ಆಫ್ಟರ್ ನೆಕ್ಸ್ಟ್ ಏನು ಅಂದರೆ ಪೇ ಸರ್ವಿಸಲ್ಲಿ 650 700ವರೆಗೂ ಸಿಗುತ್ತೆ. ಜೊತೆಗೆ ಮೈಲೇಜ್ ವೈಸ್ ಹೋಯಿತು ಅಂದರೆ 47 55ವರೆಗೂ ಮೈಲೇಜ್ ಕೊಡುತ್ತೆ ಯಾವುದು ಆಕ್ಸಸ್ಸಲ್ಲಿ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇದು ಸ್ಪೇರ್ ಪಾರ್ಟ್ಸ್ ಅಷ್ಟೊಂದೇನು ಕಾಸ್ಟ್ಲಿ ಇರೋದಿಲ್ಲ, ಒಳ್ಳೆ ಚೆನ್ನಾಗಿದೆ. ಯಾಕೆಂದರೆ ಇದು ಎಕ್ಸ್ಪೀರಿಯೆನ್ಸ್ ಇದೆ, ಓಡಿಸಿರೋದ್ರಿಂದನೇ ಒಂದು ಸ್ವಲ್ಪ ಓಪ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ಆಕ್ಸಸ್ ಬಗ್ಗೆ. ದೆನ್ ನೆಕ್ಸ್ಟ್ ನಾವು ಹೋಂಡಾ ಆಕ್ಟಿವಾ ಬದ್ರಲ್ಲಿ ನೋಡೋದಾಯಿತು ಅಂದರೆ ಸರ್ವಿಸ್ ಚಾರ್ಜ್ ಆಲ್ಸೋ ಸೇಮ್ ಅಷ್ಟೇ ಇರುತ್ತೆ. 450 500ವರೆಗೂ ಇರುತ್ತೆ ಫ್ರೀ ಸರ್ವಿಸಲ್ಲಿ. ಮತ್ತು ಪೇ ಸರ್ವಿಸಲ್ಲೂ ಆಲ್ಮೋಸ್ಟ್ ಸೇಮೇ ಇರುತ್ತೆ. 700 800 ಒಂದು 100 ರೂಪೀಸ್ ವೇರಿಯೇಷನ್ ಆಗುತ್ತೆ ಅದಕ್ಕೂ ಇದಕ್ಕೂ. ಮೈಲೇಜ್ ವೈಸ್ ಹೋಯ್ತು ಅಂದರೆ ನಮ್ಮ ಫ್ರೆಂಡ್ ಹತ್ರನೇ ಒಂದು ಆಕ್ಟಿವಾ 6G ಇದೆ. ಅವರು ಹೇಳೋ ಪ್ರಕಾರ ಏನಪ್ಪ ಅಂದರೆ ಬ್ರೋ ನಂದು 50-52 ಲಾಸ್ಟ್ ಬರುತ್ತೆ ಬ್ರೋ, ಜಾಸ್ತಿ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಮೈಲೇಜಲ್ಲಿ ಒಂದು ಸ್ವಲ್ಪ ಕುಂಠಿತ ಆಗಿದೆ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಗಾಡಿ ಏನಂದರೆ ಇದು ಬಂದ್ಬಿಟ್ಟು ಆಕ್ಸಸ್ ಬಂದ್ಬಿಟ್ಟಿದೆ ಫೈಬರಿಂದ ಕೂಡಿದೆ, ಫುಲ್ಲು ಫೈಬರಲ್ಲೇ ಆಕ್ಸಸ್ ರೆಡಿ ಮಾಡಿಕ್ಕಿದ್ದಾರೆ. ಆಕ್ಟಿವಾ ಬಂದ್ಬಿಟ್ಟು ಮೆಟಲಿಂದಿದೆ. ಸೊ ಅದೊಂದರಲ್ಲಿ ಬೆಸ್ಟ್ ಇದೆ, ಆಕ್ಟಿವಾ ಚೆನ್ನಾಗಿದೆ. ಏನಂದರೆ ಮೆಟಲ್ ಇರೋದ್ರಿಂದ ಒಂದು ಸ್ವಲ್ಪ ಬಿದ್ರೂ ಜಾಸ್ತಿ ಏನು ಡ್ಯಾಮೇಜಸ್ ಆಗೋದಿಲ್ಲ. ಇದು ಆಕ್ಸಸ್ಸಲ್ಲಿ ಬಿಲ್ತು ಅಂದರೆ ಹೋಗಿ ರಿಪ್ಲೇಸ್ ಮಾಡ್ಕೊಬರ್ತಾ ಇರಬೇಕು. ಸೊ ದೆನ್ ಜೊತೆಗೆ ಏನಪ್ಪ ಅಂದರೆ ಯಾವುದು ನಮ್ಮ ಆಕ್ಟಿವಾ ಬಗ್ಗೆ ಮಾತಾಡೋಣ. ಆಕ್ಟಿವಾದಲ್ಲೂ ಸೇಮ್ ಅಷ್ಟೇ, ಮೈಲೇಜ್ ಹೋಯ್ತು ಅಂದರೆ ಅಷ್ಟೇ ಇದೆ, ಇದು ಅಷ್ಟೇ ಇದೆ. ಹೋಂಡಾ ಆಕ್ಟಿವಾ 125 ಕೂಡ ಇದೆ, ಅದರಲ್ಲೂ ಅಷ್ಟೇ 1,13,000 ಸಿಗುತ್ತೆ. ದೆನ್ ಅದ್ರ ಜೊತೆಗೆ ಅದು ಇಂಜಿನ್ ವೈಸು ಆಲ್ಮೋಸ್ಟು ಸೇಮೇ ನಮಗೆ ಸಿಗೋದು. ಅದು ಏನೋ 123.92 cc ಸಿಗುತ್ತೆ. ಆಕ್ಸಸ್ಸಲ್ಲಿ 124 3cc ಸಿಕ್ಕಿದ್ರೆ ಇದರಲ್ಲಿ 1cc 1 ಪಾಯಿಂಟ್ ಕಡಿಮೆ ಕಾಣಿಸುತ್ತೆ. ಮೈಲೇಜ್ ಹೋಯ್ತು ಅಂದರೆ ಇದ್ರಿಂದ 47 50 ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ವೆಯ್ಟ್ ವೈಸ್ ಹೋಯ್ತು ಅಂದರೆ 107 kg ಆಕ್ಟಿವಾದಲ್ಲಿ ಸಿಗುತ್ತೆ. ನಮ್ಗೆ ಆಕ್ಸಸ್ಸಲ್ಲಿ 106 105 kg 106 kg ಆ ಥರ ಸಿಗುತ್ತೆ. ಇದರಲ್ಲಿ 107 kg ಸಿಗುತ್ತೆ. ಹೈಟು ವೈಸ್ ಹೋಯ್ತು ಅಂದರೆ 765 mm ಇದೆ. ಸೊ ಅದು 770 mm ಬರುತ್ತೆ. ಆಕ್ಸಸ್ 770 mm, ಇದು ಆಕ್ಟಿವಾ ಸೀಟ್ ಹೈಟು 765 mm. ಸೊ ಪೆಟ್ರೋಲ್ ಟ್ಯಾಂಕ್ ನೋಡ್ತು ಅಂದರೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟಿದೆ 5.3 ಕೆಪಾಸಿಟಿ ಇದೆ. ಸೊ ಆಕ್ಸಸ್ಸಲ್ಲೂ ಆಲ್ಸೋ ಸೇಮ್ 5.3 ಇದೆ. ಯಾಕೆಂದರೆ ಈ ಮೊಫೆಟೋ ವೆಹಿಕಲ್ ಅಂದರೆ ಸ್ಕೂಟರ್ ಟೈಪ್ ವೆಹಿಕಲ್ಗಳು ಏನು ಬರುತ್ತೆ ಇದರಲ್ಲೆಲ್ಲ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ತುಂಬ ಕಡಿಮೆ ಇದೆ. ಯಾವುದೇ ವೆಹಿಕಲ್ ಆದರೂ ಅಷ್ಟೇ ಆಕ್ಸಸ್ ಮೊಫೆಟೋಗಳಲ್ಲಿ ಏನು ಬರುತ್ತೆ ಅವರೆಲ್ಲ 5 to 6 ಒಳಗಡೆನೇ ಇರುತ್ತೆ. ಮತ್ತು ನಾವು ಗೇರ್ ಗಾಡಿ ಈ ಥರ ಹೋಯ್ತಾಗ 10 12 13 14 ಆ ರೇಂಜಲ್ಲಿ ನೋಡ್ಬೋದು. ಸೊ ಓಕೆ, ಒಂದು ರೇಂಜ್ಗೆ ಇದು ನಮ್ಗೆ ಏನಂದರೆ ಸರೌಂಡಿಂಗ್ ಓಡಾಡೋದಕ್ಕೆ ಆರಾಮಾಗಿ ಆ ಪೆಟ್ರೋಲ್ ಬಸ್ಸಲ್ಲಿ 250 km ರನ್ ಮಾಡ್ಬೋದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು. ಸೊ ತೊಂದರೆ ಇಲ್ಲ, ಆರಾಮಾಗಿ ಕಂಫರ್ಟೇಬಲಾಗಿ ಯೂಸ್ ಮಾಡ್ಕೋಬೋದು. ಮತ್ತು ಮ್ಯಾಕ್ಸ್ ಪವರ್ ನೋಡ್ತಾ ಹೋದರೆ ನಾವು ಆಕ್ಟಿವಾದಲ್ಲಿ 8.3 bhp ಇದೆ. ಸೊ ಆಕ್ಸಸ್ಸಲ್ಲೂ ಅಷ್ಟೇ ಇದೆ, ಸೇಮೇ ಇದೆ. ಮತ್ತು ಇನ್ನೇನು ಹೇಳ್ಬೋದು ಅಂದರೆ ಕಲರ್ ವೈಸಲ್ಲಂತೂ ಇದು 5 ಕಲರಲ್ಲಿ ಸಿಗುತ್ತೆ ನಮಗೆ. ಬ್ಲ್ಯಾಕು, ಬ್ಲೂ ಮತ್ತು ರೆಡ್ಡು ಮತ್ತು ಮಿಕ್ಸಿಂಗ್ ಕಲರ್ ಒಂದು ಸಿಗುತ್ತೆ. ಸೊ ಕಲರ್ ವೈಸು ಏನು ಓಕೆನೆ. ಟಾಪ್ ಸ್ಪೀಡು ಇದರಲ್ಲೂ 85 90ವರೆಗೂ ಟಾಪ್ ಸ್ಪೀಡ್ ಹಿಡಿಬೋದು. ಯಾವುದೋ ಆಕ್ಟಿವ್ 125 ಏನು ಬರುತ್ತೆ ಅದರಲ್ಲಿ. ಇದ್ರದ್ದು ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 8.3 bhp ಇದೆ, 6500 RPM. ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 10.5 Nm, 5600 RPM ಇರುತ್ತೆ. ಮತ್ತು ಟಾಪ್ ಸ್ಪೀಡು 85 to 90ವರೆಗೂ ಟಾಪ್ ಸ್ಪೀಡ್ ಹೋಗುತ್ತೆ. ದೆನ್ ಬ್ರೇಕ್ ಸಿಸ್ಟಮ್ ನೋಡಿದ್ರೆ ನಾವು CBS ನೋಡ್ಕೋಬೋದು 125 ಯಾವುದು ಆಕ್ಟಿವ್ 125 ಮತ್ತು ಇನ್ನೇನಿದೆ ಅಂದರೆ ಇದರಲ್ಲಿ ಜಾಸ್ತಿ ಇನ್ನೇನು ಡೀಪಾಗಿ ಇಲ್ಲ. ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಏನಪ್ಪ ಅಂದರೆ ಗಾಡಿ ಬಂದ್ಬಿಟ್ಟಿದೆ ಡಿಸೈನ್ ವೈಸು ನೀವು ಯಾವ ಥರ ಲೈಕ್ ಮಾಡ್ತೀರಾ ಅದ್ರ ಮೇಲೊಂದು ಡಿಸೈನ್ ವೈಸು ಡಿಪೆಂಡ್ ಆಗ್ತಾ ಹೋಗುತ್ತೆ. ದೆನ್ ಜೊತೆಗೆ ಏನಪ್ಪ ಅಂದರೆ ಆಕ್ಟಿವಾ ಬಂದ್ಬಿಟ್ಟು ಮೆಟಲ್ ಗಾಡಿ ಇರೋದ್ರಿಂದ ಒಂದು ಸ್ವಲ್ಪ ಸ್ಟ್ರಾಂಗ್ ಇದೆ. ಮತ್ತು ಇದು ಬಂದ್ಬಿಟ್ಟು ಯಾವುದು ಆಕ್ಸಸ್ 125 ಬಂದ್ಬಿಟ್ಟಿದೆ ಫೈಬರ್ ಇದೆ. ಬಟ್ ಏನಂದರೆ ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿದೆ ಬೈಕು. ಯಾಕೆಂದರೆ ನನ್ನ ಹತ್ರ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ, ಹಂಗಾಗಿ ಹೇಳ್ತಿದ್ದೀನಿ. ಆಲ್ಸೋ ಇದು ಅಷ್ಟೇ ಚೆನ್ನಾಗಿದೆ, ಆಕ್ಸಸ್ 125 ಆಲ್ಸೋ ಚೆನ್ನಾಗಿದೆ, ಅದನ್ನು ಚೆನ್ನಾಗಿದೆ. ಸರ್ವಿಸ್ ವೈಸು ಇದರಲ್ಲೆಲ್ಲ ನೋಡ್ಕೊಂಡು ಹೋದಾಗ ನನಗೆ ಡಿಸೈನಲ್ಲಿ ಅಟ್ರಾಕ್ಷನ್ ಆಗಿದ್ದು ಆಕ್ಸಸ್ 125. ಯಾಕೆಂದರೆ ಮೈಲೇಜಲ್ಲಿ ಒಂದು
2 ಇಂದ 5 ಕಿಲೋಮೀಟ್ರ್ ಜಾಸ್ತಿನೇ ಸಿಕ್ಕಿದೆ ನನ್ನ ಫ್ರೆಂಡ್ಗಳು ಕೇಳಿ ಕಂಪೇರ್ ಮಾಡ್ಕೊಂಡಿರೋ ಪ್ರಕಾರ. ಮತ್ತು ಸರ್ವಿಸ್ ಚಾರ್ಜು ಅಷ್ಟೇ, ಒಂದು ಫ್ರೆಂಡ್ಲಿ ಸರ್ವಿಸ್ ಚಾರ್ಜ್ ಇದೆ. ಸೊ ನನ್ನ ಫ್ರೆಂಡು ಆಕ್ಟಿವಾದಲ್ಲಿ ಸ್ವಲ್ಪ ಸರ್ವಿಸ್ ಚಾರ್ಜಲ್ಲಿ ವೇರಿಯೇಷನ್ ಆಗುತ್ತೆ. ದೆನ್ ಜೊತೆಗೆ ಏನಪ್ಪ ಅಂದರೆ ಪಾರ್ಟ್ಸ್ ಹೋಗುತ್ತೆ ಅಂತ ಹೇಳಿದ್ದಾನೆ. ಆಲ್ರೆಡಿ ಅವನು ಕೆಲವು ಪಾರ್ಟ್ಸ್ಗಳೆಲ್ಲ ರಿಪ್ಲೇಸ್ ಮಾಡಿದ್ದಾನೆ. ಏನೆಂದರೆ ನಾನು ಅವನು 1 ವೀಕ್ ಅಷ್ಟೇ ವೇರಿಯೇಷನಲ್ಲಿ ತಗೊಂಡಿರೋದು. 3 ಇಯರ್ಸ್ ಆಗಿದೆ ನಾವು ಬೈಕ್ ಪರ್ಚೇಸ್ ಮಾಡಿ. ಸೊ ಆ ಎಕ್ಸ್ಪೀರಿಯೆನ್ಸಲ್ಲಿ ಹೇಳಬೇಕು ಅಂದರೆ ಆಕ್ಸಸ್ ಬೆಟರ್ ಇದೆ. ಆಕ್ಟಿವಾನು ಅಷ್ಟೇ ಮಸ್ತ್ ಇದೆ ಗಾಡಿ, ಏನು ತೊಂದರೆ ಇಲ್ಲ, ಕಂಫರ್ಟೇಬಲ್ ಆಗಿದೆ. ಎರಡನ್ನೂ ಮಸ್ತಾಗಿ ಯೂಸ್ ಮಾಡ್ಬೋದು. ನಮ್ಮ ಮಿಡಲ್ ಕ್ಲಾಸ್ ವರ್ಷನ್ ಫ್ಯಾಮಿಲಿಗೆ ಬಂತು ಅಂದಾಗ ಸೊ ಎರಡು ಬೆಸ್ಟ್ ಗಾಡಿನೇ, ಚೆನ್ನಾಗಿದೆ, ಪರ್ಫಾರ್ಮೆನ್ಸು ಚೆನ್ನಾಗಿದೆ, ಸ್ಪೀಡು ಚೆನ್ನಾಗಿದೆ. ಬಟ್ ಅಂದರೆ ನೆಗೆಟಿವ್ ಪಾಯಿಂಟ್ಗಳು ಹೇಳ್ತಾ ಹೋದರೆ ಆಕ್ಸಸ್ಸಲ್ಲಿ ಏನಪ್ಪ ಅಂದರೆ ನಾವು ಡ್ರೈವಿಂಗ್ ಕುಂತಾಗೆ ನಾವೇ ಫ್ರಂಟಲ್ಲಿ ಕುಂತು ಹ್ಯಾಂಡಲ್ ಮೂವ್ ಮಾಡ್ತಿದ್ದೀವಿ, ಅಂದರೆ ಹೆಡ್ಲೈಟ್ ಡೂಮ್ ಮೇಲೆ ಕುಂತ್ಬಿಟ್ಟಿದ್ದೀವಿ ಅನ್ನೋ ಫೀಲ್ ಇರುತ್ತೆ. ಆಕ್ಸಸ್ಸಲ್ಲಿ ಆದರೆ ಒಂದು ಸ್ವಲ್ಪ ಲಾಂಗಲ್ಲಿದ್ದೀವಿ, ಸೇಫ್ ಇದೆ ಅನ್ನೋ ಥರ ಒಂದು ಸ್ವಲ್ಪ ಫೀಲ್ ಆಗುತ್ತೆ. ಯಾಕೆಂದರೆ ಒಂದು ಸ್ವಲ್ಪ ಮುಂದೆಗಡೆ ಡೂಮ್ ಹಿಂಗೆ ಮುಂದೆ ಕೊಟ್ಟಿರೋದ್ರಿಂದ ನಮಗೆ ಅಷ್ಟೊಂದು ಮುಂದೆ ಇದ್ದೀವಿ ಅನ್ಸೋದಿಲ್ಲ, ಒಂದು ರೇಂಜ್ಗೆ ಓಕೆ ಅನಿಸುತ್ತೆ. ಅಂದರೆ ವೈಸ್ ಯಾವ ಥರ ಅಂದರೆ ನಮ್ಗಳಿಗೆ ಕಂಫರ್ಟೇಬಲ್ ಹೆಂಗಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದನ್ನು ಒಂದು ಮನಸ್ಥಿತಿಯಿಂದ ಹೇಳೋದಕ್ಕಾಗೋದಿಲ್ಲ. ಸೊ ನಿಮ್ಗೆ ಯಾವ ಥರ ಕಂಫರ್ಟ್ ಆಗುತ್ತೆ ಅನ್ನೋದನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. ಸೊ ಏನಂದರೆ ಆಕ್ಟಿವಾದಲ್ಲಿ ಒಂದು ಸ್ವಲ್ಪ ಮುಂದೆ ಕುಂತಿದ್ದೀವಿ ಅನಿಸುತ್ತೆ, ಆಕ್ಸಸ್ಸಲ್ಲಿ ಒಂದು ಸ್ವಲ್ಪ ಹಿಂದೆಗಡೆ ಇದ್ದೀವಿ ಅನಿಸುತ್ತೆ. ಒಂದು ರೇಂಜ್ಗೆ ಓಕೆ, ಕಂಫರ್ಟೇಬಲ್ ಆಗಿದೆ. ಜೊತೆಗೆ ಇನ್ನು ಇದ್ರದ್ದು ಪರ್ಫಾರ್ಮೆನ್ಸ್ಗಳು ಏನಂದರೆ ಅಷ್ಟೇ, ಸ್ಪೀಡ್ ವೈಸು ಆಲ್ಸೋ ಸೇಮ್ ಇದೆ. ಇದು 90 ಟಾಪ್ ಸ್ಪೀಡ್ ಕೊಡುತ್ತೆ, ಅದು 90 ಟಾಪ್ ಸ್ಪೀಡ್ ಕೊಡುತ್ತೆ. ಸರ್ವಿಸ್ ವೈಸ್ ಹೋಯ್ತು ಅಂದಾಗ ಆಕ್ಸಸ್ ಒಂದು ರೇಂಜ್ಗೆ ಬೆಟರ್ ಅಂತ ಹೇಳ್ಕೊಬೋದು. ಮತ್ತು ಪಾರ್ಟ್ಸ್ಗಳಲ್ಲಿ ಹೋಯ್ತು ಅಂದಾಗ ನಮ್ಮ ಫ್ರೆಂಡ್ ಹೇಳಿರೋ ಪ್ರಕಾರ ಅವಾಗವಾಗ ಹೋಗ್ತಾ ಇರುತ್ತೆ ಗುರು ಆಕ್ಟಿವಾದಲ್ಲಿ ಪಾರ್ಟ್ಸ್ಗಳು ಅಂತ ಹೇಳ್ತಾನೆ. ಸೊ ಆಕ್ಸಸ್ಸಲ್ಲಿ ನಾನು ನೋಡಿರೋ ಥರ ಆ ಥರ ಏನೂ ಹೋಗಿಲ್ಲ. ನಾನು ಜನರಲ್ ಆಗಿ ಏನಿದೆ ಒಂದು 15,000 ಆದಮೇಲೆ ಫಿಲ್ಟ್ರ್ ರಿಪ್ಲೇಸಿಂಗ್ ಮಾಡಿಸ್ಬೇಕು, ಅದನ್ನು ಮಾಡಿಸ್ಕೊಂಡಿದ್ದೀನಿ. 30,000 ಆದಮೇಲೆ ಟೈರ್ ಒಂದು ರಿಪ್ಲೇಸಿಂಗ್ ಬರ್ತದೆ. ಅಂದರೆ ಮಾಡಿಸಿಲ್ಲ ಅಂದರೆ ಓಡಿಸಾಡ್ಬೋದು, ಪಂಚರ್ ಹಾಕಿರ್ತೈತೆ ತಿರುಗಾಡಿ. ನಂದು ಪಂಚರ್ ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ಟೈರ್ ರಿಪ್ಲೇಸು 30,000 ಬರುತ್ತೆ, ಅದು ಒಂದು ಓಕೆ ಇದೆ. ಆಕ್ಟಿವಾದಲ್ಲೂ ಅಷ್ಟೇ 25ಗೆ ರಿಪ್ಲೇಸಿಂಗ್ ಮಾಡ್ತಾ ಇರ್ತೀವಿ. ಸೊ ಇವೆರಡು ಕಂಪೇರ್ ಮಾಡಿದ್ರೆ ಬೆಟರ್ ಇದೆ ಬೈಕು ಅಂತ ಹೇಳ್ಕೊಬೋದು. ಏನಪ್ಪ ಅಂದರೆ ಎರಡುವೇ ಲೆಜೆಂಡರಿ ಬೈಕ್ಗಳೇ, ಒಳ್ಳೆ ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಒಂದು ಪಾಯಿಂಟ್ ಆಕ್ಸಸ್ ಕಡೆ ಮಾರ್ಕ್ಸ್ ಕೊಡ್ಬೋದು, ಯಾಕೆಂದರೆ ಫುಲ್ ಎಕ್ಸ್ಪೀರಿಯೆನ್ಸ್ ಇದೆ ಆಕ್ಸಸ್ ಮೇಲೆ. ಅದಕ್ಕೋಸ್ಕರ ಆಕ್ಟಿವಾ ಬಗ್ಗೆ ನಾವು ತಿಳ್ಕೊಂಡಿರೋ ಪ್ರಕಾರ ಒಂದು ಪಾಯಿಂಟ್ ನೆಗೆಟಿವ್ ಬಂದುಬಿಡುತ್ತೆ. ಸೊ ಹಂಗಾಗಿ ಬೆಸ್ಟ್ ಏನಪ್ಪ ಅಂದರೆ ಆಕ್ಸಸ್ ಬೆಸ್ಟು ಅಂತ ಹೇಳ್ಕೊಬೋದು. ಸೊ ಹಂಗಾಗಿ ತಗೊಳ್ಳೋಕೆ ಮೊದಲೇ ನೀವು ಒಂದ್ಸಲ ಚೆಕ್ ಮಾಡಿ ಕಂಫರ್ಟೇಬಲ್ ಯಾವುದಿರುತ್ತೆ, ನಿಮಗೆ ಡಿಸೈನ್ ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನು ಒಂದ್ಸಲ ನೋಡ್ಕೊಳ್ಳಿ. ಯಾಕೆಂದರೆ ಮೈಲೇಜ್ ವೈಸು ಮತ್ತು ಸರ್ವಿಸ್ ಚಾರ್ಜ್ ಎಲ್ಲ ಆಲ್ಮೋಸ್ಟು ಸೇಮೇ ಇದೆ. ಆಕ್ಟಿವಾಗೂ ಇದಕ್ಕೂ ಆಕ್ಸಸ್ಗೂ ಒಂದು 50 ರುಪೀಸು 100 ರುಪೀಸಲ್ಲಿ ವೇರಿಯೇಷನ್ ಆಗಿಬಿಟ್ರೆ ಬೇರೆ ಏನಾಗಲ್ಲ. ಸೊ ಆಕ್ಟಿವಾದಲ್ಲಿ ಕೆಲವು ಸ್ಪೇರ್ ಪಾರ್ಟ್ಸ್ ಹೋಗ್ತವೆ ಅನ್ನೋದೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಹುಡುಗ. ಅದನ್ನು ಬಿಟ್ಟರೆ ಓಕೆ, ಒಂದು ರೇಂಜ್ಗೆ ಆಕ್ಸಸ್ ಮಸ್ತ್ ಗಾಡಿನೇ ನಂಬರ್ 1 ಇವಾಗ ಪ್ರೆಸೆಂಟ್ ಅದೇ ಇರೋದು. ಸೆಕೆಂಡ್ ವೈಸಲ್ಲಿ ಬಂತು ಅಂದರೆ ಆಕ್ಸಸ್ಸೇ ಬರುತ್ತೆ. ಆಕ್ಸಸ್ ಇಲ್ಲ ಆಕ್ಟಿವಾ, TVS ಜಪಿಟರ್, ಇವು ಎರಡನ್ನೂ ಕಾಂಪಿಟೇಷನಲ್ಲೇ ಓಡ್ತಿದೆ. ಸೊ ಬೆಸ್ಟು ಬೈಕು ಎರಡನ್ನೂ. ಸೊ ಚಾಯ್ಸ್ ಮಾಡೋಕ್ಕೆ ಮೊದಲೇ ಒಂದ್ಸಲ ಡಿಸೈನು ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೆ ಅನ್ನೋದು ನೋಡ್ತಾ ಕಡೆ. ಬಟ್ ಎರಡು ಚೆನ್ನಾಗಿದೆ ಗುರು, ಅಷ್ಟೊಂದು ಏನು ಡಿಫ್ರೆನ್ಸ್ ಏನು ಇಲ್ಲ. ಇದಕ್ಕೆ ಎರಡಕ್ಕೂ ಯಾವುದು ಬೆಟರ್ ಅಂತ ಹೇಳೋದಕ್ಕೆ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ. ಬಟ್ ಆಕ್ಟಿವಾ ಕಂಪೇರ್ ಮಾಡಿದ್ರೆ ಆಕ್ಸಸ್ ಒಂದು ರೇಂಜ್ಗೆ ಒಂದು ಪಾಯಿಂಟಲ್ಲಿ ಓಕೆ ಇದೆ. ಇದಕ್ಕೆ 99 ಕೊಟ್ಟರೆ ಅದಕ್ಕೆ 100% ಕೊಟ್ಬಿಡೋಣ. ಸೊ ನೀವು ತಗೊಳ್ಬೇಕಾದ್ರೂ ನೋಡಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ, ಯಾವ್ದು ಕಂಫರ್ಟೇಬಲ್ ಇರುತ್ತೆ ಅದನ್ನು ನೋಡಿ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಬಾಂಡ್ ರಘು ಅಣ್ಣವ್ರಿಗೆ ಆಕ್ಸಸ್ ಬೆಟರ್ ಇದೆ ಬ್ರೋ, ತಗೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, 3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಹಂಗಾಗಿ ಓಕೆ, ನನಗೆ ಒಂದು ರೇಂಜ್ಗೆ ನೀವು ಎವ್ರಿಡೇ ರೆಫ್ಯೂಸ್ಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ಫೀಲ್ಡ್ ವರ್ಕ್ ಇರೋದ್ರಿಂದ. ಸೊ ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಆ ಒಂದು ಕ್ಲಾರಿಫಿಕೇಷನ್ ಕೇಳಿದ್ರು, ಅವ್ರಿಗೋಸ್ಕರನೂ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು. ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತು ನಿಮ್ಮ ಬೈಕ್ಗಳು ಆಕ್ಟಿವಾ ಆ್ಯಂಡ್ ಆಕ್ಸಸ್ ಎರಡು ಬೈಕಲ್ಲೂ ಯಾವ ಬೈಕು ಈ ಮೈಲೇಜು ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನು ಜೆನ್ಯೂನ್ ಆಗಿ ಒಂದೊಂದು ಕಮೆಂಟ್ ತಿಳಿಸಿ. ಏನಕ್ಕೆ ಅಂದರೆ ಈ ಥರ ಕೆಲವರು ನ್ಯೂ ಬೈಕ್ ಪರ್ಚೇಸ್ ಮಾಡಬೇಕು ಅಂತ ಅಂದಾಗ ಮೈಲೇಜ್ ಇಂಪಾರ್ಟೆಂಟಾಗಿ ನೋಡ್ತೀವಿ. ನಮ್ಮ ಮಿಡಲ್ ಕ್ಲಾಸ್ ವರ್ಷನ್ ಬಂತು ಅಂದರೆ ನಾವು ಮೇಯ್ನಾಗಿ ನೋಡೋದೇನೆ ಮೈಲೇಜ್. ಸೊ ಹಂಗಾಗಿ ನೀವು ಪ್ಲೀಸ್ ಮೈಲೇಜ್ ನಿಮ್ಮ ವೆಹಿಕಲ್ಗಳು ಯೂಸ್ ಮಾಡ್ತೀರಂತಾರೆ ಎಷ್ಟು ಬರುತ್ತೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಬೈಕ್ ಪರ್ಚೇಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ದಿಸ್ ವಾಚಿಂಗ್ ಫಾರ್ ವಿಡಿಯೋ. ಓಕೆ ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.